ಏನ್ ಮಾಡಬೇಕು ಗೊತ್ತಾಗ್ತಾ ಇಲ್ಲ. ಏರ್ಪೋರ್ಟ್ನಲ್ಲೇ ಲಾಕ್ ಆಗಿದ್ದಾರೆ. ಬಿಗ್ ಬಾಸ್ ಖ್ಯಾತಿಯ ಡ್ರೋನ್ ಪ್ರತಾಪ್ ಪರದಾಟವನ್ನ ನಡೆಸ್ತಾ ಇದ್ದಾರೆ. ಅಬುದಾಬಿ ಏರ್ಪೋರ್ಟ್ನಲ್ಲಿ ಡ್ರೋನ್ ಪ್ರತಾಪ್ ಲಾಕ್ ಆಗಿರುವಂಥದ್ದು. ಮೊನ್ನೆ ರಾತ್ರಿ ನಾವು ಬೆಂಗಳೂರಿಗೆ ತೆರಳಬೇಕು ಅಂತ ಬಂದಿದ್ವಿ. ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಏರ್ಪೋರ್ಟ್ನಲ್ಲೇ ಲಾಕ್ ಆಗಿದ್ದಾರೆ. ಬಿಗ್ ಬಾಸ್ ಖ್ಯಾತಿಯ ಡ್ರೋನ್ ಪ್ರತಾಪ್ ಪರದಾಟವನ್ನು ನಡೆಸ್ತಾ ಇದ್ದಾರೆ. ಮೊನ್ನೆ ರಾತ್ರಿ ನಾವು ಬೆಂಗಳೂರಿಗೆ ಹೊರಡಬೇಕಾಗಿತ್ತು. ಏನು ಮಾಡಬೇಕೋ ಗೊತ್ತಾಗ್ತಾ ಇಲ್ಲ. ವಿಮಾನ ಹಾರಾಟ ಬಂದ್ ಆಗಿದೆ. ಯುದ್ಧ ಬೇರೆ ನಡೀತಾ ಇರೋದ್ರಿಂದ ಏರ್ ಸ್ಪೇಸ್ ಕ್ಲೋಸ್ ಆಗಿದೆ. ಮುಂದಿನ ಸೂಚನೆಗೆ ಕಾಯಿರಿ ಅಂತ ಹೇಳ್ತಿದ್ದಾರೆ. ಏರ್ಪೋರ್ಟ್ ಕ್ಲೋಸ್ ಆಗಿ ಹೋಗ್ಬಿಟ್ಟಿದೆ. ಎಲ್ಲ ಆಚೆ ಇದ್ದೀವಿ. ಕನ್ನಡಿಗರು ಅಬುದಾಬಿ ಏರ್ಪೋರ್ಟ್ನಲ್ಲಿ ಇದ್ದಾರೆ. ಮುಂದಿನ ಸೂಚನೆಗಾಗಿ ನಾವೆಲ್ಲರೂ ಕೂಡ ಕಾಯ್ತಿದ್ದೀವಿ ಅಂತ ಹೇಳ್ಬಿಟ್ಟು ಡ್ರೋನ್ ಪ್ರತಾಪ್ ಹೇಳ್ತಾ ಇದ್ದಾರೆ. ಡ್ರೋನ್ ಪ್ರತಾಪ್ ಕೂಡ ಅಬುದಾಬಿ ಏರ್ಪೋರ್ಟ್ನಲ್ಲಿ ಲಾಕ್ ಆಗಿಬಿಟ್ಟಿದ್ದಾರೆ. ಮುಂದಿನ ಸೂಚನೆಗಾಗಿ ನಾವೆಲ್ಲರೂ ಕೂಡ ಕಾಯ್ತಿದ್ದೀವಿ ಅಂತ ಹೇಳ್ತಿದ್ದಾರೆ. ಅಬುದಾಬಿ ಪ್ರವಾಸಕ್ಕೆ ತೆರಳಿದಂತಹ ಡ್ರೋನ್ ಪ್ರತಾಪ್ ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ. ಏರ್ಪೋರ್ಟ್ನಲ್ಲೇ ಲಾಕ್ ಆಗಿದ್ದೀವಿ ಅಂತ ಹೇಳ್ತಿದ್ದಾರೆ. ಬಿಗ್ ಬಾಸ್ ಖ್ಯಾತಿಯ ಡ್ರೋನ್ ಪ್ರತಾಪ್ ಪರದಾಟವನ್ನ ನಡೆಸ್ತಾ ಇರುವಂಥದ್ದು. ನಿನ್ನೆ ನೈಟ್ ನಾವು ಬೆಂಗಳೂರಿಗೆ ಹೊರಡಬೇಕು ಅಂತ ಬಂದ್ವಿ ವಾಪಸ್. ಆದರೆ ಏರ್ ಸ್ಪೇಸ್ ಬಂದ್ ಆಗಿದೆ. ಯುದ್ಧದ ಎಫೆಕ್ಟ್ ಅಂತ ಸೂಚನೆ ಬಂತು. ಸೊ ಇಲ್ಲೇ ವೆಯ್ಟ್ ಮಾಡ್ತಾ ಇದ್ದೀವಿ. ಮುಂದಿನ ಸೂಚನೆಗಾಗಿ ಎಲ್ಲರೂ ಕೂಡ ಕಾಯ್ತಾ ಇದ್ದೀವಿ ಅಂತ ಹೇಳ್ಬಿಟ್ಟು ಡ್ರೋನ್ ಪ್ರತಾಪ್ ಹೇಳಿದ್ದಾರೆ. ಅಬುದಾಬಿಯಲ್ಲಿ ಸಾಕಷ್ಟು ಜನ ಕನ್ನಡಿಗರು ಕೂಡ ತಂಗಿರುವಂಥದ್ದು. ಅಪ್ಡೇಟ್ಗೋಸ್ಕರ ಅಬುದಾಬಿ ಏರ್ಪೋರ್ಟಲ್ಲಿ ಇದ್ದೀನಿ. ಇರಾನ್ ಮತ್ತು ಅಮೆರಿಕ ಯುದ್ಧದ ಮಧ್ಯೆ ಸಿಕ್ಕೊಂಡಿದ್ದೀವಿ ನಾವು. ನಮ್ದೆಲ್ಲ ಫ್ಲೈಟು ಅಂದರೆ ಇವತ್ತು ರಾತ್ರಿ ನಾವು ಬ್ಯಾಂಗ್ಳೂರ್ಗೆ ಹೊರಡಬೇಕಾಗಿತ್ತು, ಕ್ಯಾನ್ಸಲ್ ಆಗಿದೆ. ಏನು ಮಾಡಬೇಕಂತ ಗೊತ್ತಾಗ್ತಿಲ್ಲ. ಇರಾನ್ ಮತ್ತು ಅಮೆರಿಕ ಮಧ್ಯೆ ವಾರ್ ನಡೀತಿರೋದ್ರಿಂದ ಸೊ ಏರ್ ಸ್ಪೇಸೆಲ್ಲ ಇಲ್ಲಿ ಕ್ಲೋಸ್ ಮಾಡಿದ್ದಾರೆ ಕಂಪ್ಲೀಟಾಗಿ. ನಮ್ಮದು ಈತ್ಯಾಡ್ ಫ್ಲೈಟ್ ಇತ್ತು. ಸೊ ಇವತ್ತು ರಾತ್ರಿ ಇಲ್ಲೇ ಏರ್ಪೋರ್ಟಿಗೆ ಕಳಿಯೋಂಗಾಗಿದೆ. ನೆಕ್ಸ್ಟು 12 ಗಂಟೆ ತನಕ ಇರೋ ಎಲ್ಲ ಫ್ಲೈಟ್ಸ್ನು ಕ್ಯಾನ್ಸಲ್ ಮಾಡಿದ್ದಾರೆ. ನೆಕ್ಸ್ಟ್ ಅಪ್ಡೇಟ್ಗೋಸ್ಕರ ಕಾಯಿರಿ ಅಂತಲೂ ಹೇಳ್ತಾ ಇದ್ದಾರೆ. ನೋಡೋಣ ಏನು ಮಾಡ್ತಾರೆ ಅಂತ. ನಿಮ್ಗೆ ತೋರಿಸ್ತೀನಿ ಇಲ್ಲೇ ಏರ್ಪೋರ್ಟಲ್ಲಿ ಅದ್ರ ಫ್ಲೈಟು ಡೀಟೇಲ್ಸ್. ಕ್ಯಾನ್ಸಲ್ ತಗೊಂಡ್ರಾ? ಅಬುದಾಬಿ ಏರ್ಪೋರ್ಟಲ್ಲಿ ಇದ್ದೀನಿ. ಇರಾನ್ ಮತ್ತು ಅಮೆರಿಕ ಯುದ್ಧದ ಮಧ್ಯೆ ಸಿಕ್ಕೊಂಡಿದ್ದೀವಿ ನಾವು. ನಮ್ದೆಲ್ಲ ಫ್ಲೈಟು ಅಂದರೆ ಇವತ್ತು ರಾತ್ರಿ ನಾವು ಬ್ಯಾಂಗ್ಳೂರ್ಗೆ ಹೊರಡಬೇಕಾಗಿತ್ತು, ಕ್ಯಾನ್ಸಲ್ ಆಗಿದೆ. ಏನು ಮಾಡಬೇಕಂತ ಗೊತ್ತಾಗ್ತಿಲ್ಲ. ಇರಾನ್ ಮತ್ತು ಅಮೆರಿಕ ಮಧ್ಯೆ ವಾರ್ ನಡೀತಿರೋದ್ರಿಂದ ಸೊ ಏರ್ ಸ್ಪೇಸೆಲ್ಲ ಇಲ್ಲಿ ಕ್ಲೋಸ್ ಮಾಡಿದ್ದಾರೆ ಕಂಪ್ಲೀಟಾಗಿ. ನಮ್ಮದು ಈತ್ಯಾಡ್ ಫ್ಲೈಟ್ ಇತ್ತು. ಸೊ ಇವತ್ತು ರಾತ್ರಿ ಇಲ್ಲೇ ಏರ್ಪೋರ್ಟಿಗೆ ಕಳಿಯೋಂಗಾಗಿದೆ. ನೆಕ್ಸ್ಟು 12 ಗಂಟೆ ತನಕ ಇರೋ ಎಲ್ಲ ಫ್ಲೈಟ್ಸ್ನು ಕ್ಯಾನ್ಸಲ್ ಮಾಡಿದ್ದಾರೆ. ನೆಕ್ಸ್ಟ್ ಅಪ್ಡೇಟ್ಗೋಸ್ಕರ ಕಾಯಿರಿ ಅಂತಲೂ ಹೇಳ್ತಾ ಇದ್ದಾರೆ. ನೋಡೋಣ ಏನು ಮಾಡ್ತಾರೆ ಅಂತ. ನಿಮ್ಗೆ ತೋರಿಸ್ತೀನಿ ಇಲ್ಲೇ ಏರ್ಪೋರ್ಟಲ್ಲಿ.